ನಮಸ್ತೆ ವೀಕ್ಷಕರೇ. ನೋಡಿರಿ ಪಾಪ ರೈತರು ಇವತ್ತೆಲ್ಲ ಇಷ್ಟೆಲ್ಲ ಗೋಂಜಾಳ ಮೆಕ್ಕೆಜೋಳ ಅಂತಾರೆ, ಕೆಲವು ಕಡೆ ಮತ್ತೊಂದು ಕಡೆ ಗೋಂಜಾಳ ಅಂತಂದು ಹೇಳ್ತಾರೆ. ಇವತ್ತು ಇಷ್ಟು ಚೆನ್ನಾಗಿ ನೀಟಾಗೆಲ್ಲ ಬೆಳೆದಿದೆ. ಕೆಲವೊಂದು ವಿಚಾರದೊಳಗೆ ನೋಡಿದರೆ ಇನ್ನೂ ಇದು ಸ್ವಲ್ಪ ಅಷ್ಟೊಂದು ಏನೋ ತುಂಬ್ತಿಯಾಗಿ ಹಚ್ಚ ಹಸಿರಾಗಿ ಬೆಳೆದಿಲ್ಲ. ಯಾಕಂದರೆ ಮಳೆ ಕೊರತೆಯಿಂದಾಗಿ ಇತ್ತಿತ್ತಲಾಗೆ ಏನಾಯಿತು, ಈಗ ಮಲೆನಾಡು ಭಾಗದಲ್ಲಿ ಮಳೆ ಆಗಿದ್ದರಿಂದ ಸ್ವಲ್ಪ ಕಾಲುವೆ ನೀರು ಬರ್ತಾಯಿದೆ ಅಂತಂದು ಅನಿಸ್ತೈತಿ. ಯಾಕಂದರೆ ನೋಡಿರಿ, ಇವಾಗ ಕಾಲುವೆ ಬರ್ತಾಯಿದೆ ಅನ್ನಿಸ್ತಿತ್ತು ಅನ್ನೋಕ್ಕಿಂತ ಬರ್ತಾಯಿದೆ. ಹೌದಾ, ಇದು ಕಾಲುವೆ ನೀರು. ಈ ನೀರಿಂದ ಇವತ್ತೆಲ್ಲ ಇವರು ಏನು ಈ ಸಂಬಂಧಪಟ್ಟಂಥ ರೈತರು ಇದ್ರ ಮೇಲೆ ಅವಲಂಬನೆ ಆಗಿರ್ತಲ್ಲ, ಈ ಕಾಲುವೆ ನೀರಿನ ಮೇಲೆ. ಈ ಮೆಕ್ಕೆಜೋಳ ಈಗ ಹಿಂಗೆ ಬಂದಿದೆ, ಬಟ್ ಅದರಿಂದ ಇಷ್ಟು ಬೆಳೆದಲ್ಲ. ಈಗ ಈ ಟೈಮ್ನಾಗ ಅಂದರೆ ಇದೆಲ್ಲ ಇದ್ರ ಕತ್ತಿನ ಮುಗಿದಿದೆ ಈ ಮೆಕ್ಕೆಜೋಳದ್ದು. ಆವಾಗ ಈಗ ನೀರು ಬಿಟ್ಟಿದ್ದಾರೆ. ಈ ನೀರು ಇವತ್ತು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ, ಕರೆ ಹೇಳ್ಬೇಕಂತಂದರೆ ಇದು ಯಾರಿಗೆ ನೀರು ಉಪಯೋಗ ಆಗ್ತಾಯಿಲ್ಲ. ಈಗ ನೋಡಿರಿ, ಈಗ ಬೆಳೆದಿದ್ದಾರೆ. ಇಲ್ಲೊಬ್ರು ಹಂಗೆ ಈಗ ಚೆಕ್ ಮಾಡ್ತೇವಂಗೆ ನೋಡಿ, ಇಲ್ಲೊಬ್ರು ರೈತರು ತೋರಿಸ್ತಾ ಇದ್ದಾರೆ. ಇದು ಹುಳ, ಈ ಥರ ಹುಳ ಕಾಣಿಸ್ಕೊತಾ ಇದ್ದಾವೆ. ಹೌದಾ, ಇದೇನಂತಂತಂದರೆ ಸಮರ್ಪಕವಾಗಿ ಮಳೆ ಆಗಲಿಲ್ಲದ ಕಾರಣಕ್ಕೆ, ಆಮೇಲೆ ಬೆಳೆ ಕುಂಠಿತವಾಗಿರೋದ್ರಿಂದ ಇವತ್ತು ದಿಢೀರ್ನೇ ಈ ಹುಳುಗಳು ಹಿಂಗೆ ಆವರಿಸ್ಕೊಂಡಿದ್ದಾವೆ. ಹಿಂಗಾದರೆ ಪಾಪ ರೈತರು ಏನು ಜೀವನ ಮಾಡಬೇಕು ನೋಡಿ. ಹೀಗೆಲ್ಲ ಇದೆ. ಇಂಥ ಪರಿಸ್ಥಿತಿ ಇದ್ದಾಗ ರೈತರಿಗೆ ಬೆನ್ನೆಲುಬು ಆಗೋರು ಯಾರು? ಇವತ್ತು ಇಡೀ ದೇಶದಲ್ಲೇ ಹೇಳ್ತಾರೆ, ಇಡೀ ರಾಜ್ಯದಲ್ಲೇ ಹೇಳ್ತಾರೆ, ರೈತರೇ ದೇಶದ ಬೆನ್ನೆಲುಬು ಅಂತಂದು. ಬಟ್ ರೈತರಿಗೆ ದೇಶದ ಬೆನ್ನೆಲುಬು ಯಾರೂ ಇಲ್ಲ. ಅವರ ಬೆನ್ನೆಲುಬನ್ನು ಮುರಿತಕ್ಕಂಥವ್ರು ಎಲ್ಲರೂ ನಾವೆಲ್ಲ ಇದ್ದೇವೆ ಅಂತ ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಅವರಿಗೆ ಬೆಳೆ ಚೆನ್ನಾಗಿ ಬಂದಾಗ ಒಂದು ಉತ್ತಮವಾದ ಬೆಲೆ ಸಿಗಲ್ಲ, ಒಳ್ಳೆ ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇಂಥ ಪರಿಸ್ಥಿತಿ ಹಿಂಗೆ ಇಲ್ಲಿ ಬರ್ತೈತಿ. ಹೀಗಾಗಿ ಭಾಳ ಕಷ್ಟ ಇದೆ ರೈತರ ಪರಿಸ್ಥಿತಿ. ಒಟ್ಟಿನಲ್ಲಿ ನಿಜಕ್ಕೆ ಹೇಳ್ಬೇಕಂತಂದರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ರೈತರಿಗೆ ಎಷ್ಟೊಂದು ಬೇಸರದಿಂದ ನಿರಾಯಾಸವಾಗಿ ರೈತರು ತಮ್ಮ ಅಳಲನ್ನು ತೋಡ್ಸ್ಕೊಳಕ್ಕೆ ನಾನು ಕೇಳಿದರೆ ಅವರು ಬೇಡ ಬಿಡಿ ಸರ್ ಅಂತಂದು ಹೇಳ್ಕೊಂತ ಹೋಗ್ತಾಯಿದ್ರು. ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು, ರೈತರ ಕಣ್ಣಲ್ಲಿ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ರೈತರಿಗೆ. ಇವತ್ತು ರೈತರಿದ್ದರೆ ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ. ನಾವೆಲ್ಲ ಅಲ್ರಿ, ನಾವೊಂದು ತುತ್ತು ಊಟ ಮಾಡ್ತೀವಿ, ಯಾರಿಂದ ಊಟ ಮಾಡ್ತೇವೆ ಅನ್ನೋ ಪರಿಸ್ಥಿತಿ ಇವತ್ತು ರಾಜಕಾರಣಿಗಳಿಗೂ ಅದು ಅರ್ಥ ಆಗ್ತಾಯಿಲ್ಲ ಏನು ಅಂತಂದು. ಅದು ಏನು ನಮಗೇನು ಗೊತ್ತಾಗ್ತಾನೆ ಇಲ್ಲ. ಯಾಕಂದರೆ ಇವತ್ತು ನಾವು ತಿನ್ನೋದು ಒಂದು ಅನ್ನ ಊಟ ಮಾಡ್ದು, ಒಂದು ರೊಟ್ಟಿ ಊಟ ಮಾಡ್ದು, ಒಂದು ಮುದ್ದೆ ಊಟ ಮಾಡಿದೆ ಯಾರಿಂದ ರೀ? ಈ ಸರ್ಕಾರಿ ನೌಕರರಿಂದನ, ಈ ರಾಜಕಾರಣಿಗಳಿಂದ, ಈ MLA ಏನು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅವರಿಂದ ಊಟ ಮಾಡ್ತಾಯಿದ್ದಾವೆ. ರೈತರು ಬೆಳೆದಿಂದ ತಾನೇ ನಾವು ಊಟ ಮಾಡ್ತಾ ಇರೋದು. ಮತ್ತು ಯಾಕ್ರಿ ರೈತರಿಗೆ ನಾವು ಇವು ಸಮರ್ಪಕವಾಗಿ ಅವ್ರು ಬೆಳೆದಂಥ ಬೆಲೆಗಳಿಗೆ ಏನೋ ಒಂದು ಯೋಗ್ಯವಾದ ಸೂಕ್ತವಾದ ಬೆಲೆ ಕೊಡ್ತಾಯಿಲ್ಲ. ಆಯಿತು, ಅವ್ರಿಗೆ ಏನೋ ಲುಕ್ಷಣ ಆಯಿತು, ಲುಕ್ಷಣ ಆದಾಗ ಅವ್ರಿಗೆ ಏನೋ ಒಂದು ಯೋಗ್ಯವಾದಂಥ ಒಂದು ಪರಿಹಾರವನ್ನು ಕೊಡಬೇಕಾ, ಅದು ಇಲ್ಲ. ಏನೋ ಒಂದು ಅತಿ ಮಳೆ ಆಯಿತು, ಹೊಳೆ ಬಂತು, ಬೆಳೆಗಳು ಮುಳುಗಿದು ಏನೋ ಅಂದ ತಕ್ಷಣ ಅವಾಗ ಬರ್ತಾರೆ ಹೆಕ್ಟರಿಗೆ ಅಂತಂದು ಹೇಳ್ತಾರೆ. ಹೆಕ್ಟರಿಗೆ ಅಂತಂದು ಹೇಳಿದ್ರೆ ಅದು 5,000 ಅಂತ. ಎಕರೆಗೆ ಒಂದು 25,000-30,000 ರೂಪಾಯಿ ಅವ್ರಿಗೆ ಹಾಳು ಮಾಡ್ಕೊಂಡಿರ್ತಾರೆ ರೀ. ನೀವು ಹೆಕ್ಟರಿಗೆ ಕೊಡೋದ್ರಲ್ಲಿ ಅರ್ಥ ಏನೈತೆ ಹೇಳ್ರಿ? ಇದು ನಿಜಕ್ಕೂ ಬೇಸರದ ಸಂಗತಿ. ಈಗಲೇ ಹೇಳ್ತಾ ಇದ್ದೀನಿ, ಈಗ ರೈತರ ಬೆಲೆ ಇನ್ನೂ ನಮ್ಮ ಸರ್ಕಾರಕ್ಕೆ ನಿಜವಾಗ್ಲೂ ರೈತರ ಬೆಲೆ ಯಾರಿಗೂ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲ ರೈತರ ಬೆಲೆ. ಅವರು ಹೊಲದಾಗ ದುಡಿದು ಅವ್ರು ಪರಿಶ್ರಮ ಪಟ್ಟು ಇವತ್ತು ಒಂದು ಹಂಗೆ ವಿಡಿಯೋ ನಾನು ಎಲ್ಲೇ ಬೀದರ್ ಏನು ಕೊಪ್ಪಳದಲ್ಲಿ ನೋಡಿದೆ. ಪಾಪ ಏನು ಕೊತ್ತಂಬರಿ ಬೆಳೆದಂಥ ರೈತ ಬಂದು ಒಂದು ಸೀಡ್ ಕಟ್ಟಿನಂದ್ರೆ ಏನೋ ಒಂದು ಪ್ಯಾಕ್ ಮಾಡಿ ಕಟ್ಟಿದರೆ ಬರೀ 30 ರೂಪಾಯಿಗೆ ತೊಗೊಂಡ್ರಂತೆ. ಅವ್ರದ್ದು ಬೆಲೆ ಆಗಿರೋದು 30. ಅಲ್ಲಿ ಅದು ಒಂದು ಪ್ಯಾಕ್ ಮಾಡಿ ಸೀಡ್ ಮಾಡಿ ಕಟ್ತಲ್ಲ, ಅವ್ರಿಗೆ 30 ರೂಪಾಯಿ ಅಂತ. ಕೀಳೋರಿಗೆ ಕಿತ್ತಿನ ಮೇಲೆ ಅವ್ರಿಗೇನು ಸಮಸ್ಯೆ ಅಂತಂದರೆ, ಪಾಪ ಅಲ್ಲಿ ಹೋಗಿ ರೈತರ ಬೆಳೆ ಅಲ್ಲಿ ಮಾರಾಟ ಮಾಡೋಕ್ಕೆ ಹೋದ್ರೆ ಅಲ್ಲೂ ಸಹಿತನ ಬರೀ 20 ರೂಪಾಯಿ ಕೇಳಿದ್ರೆ ಅಂದ್ರೆ ಅವನು ರೈತ ಏನು ಮಾಡ್ಬೇಕು ಪಾಪ? ಬೆಳೆದಂತನೂ ಅಲ್ಲಿ ಹೋಗಿ ಒಗೆದು ಬಂದಾರೆ ಪಾಪ, ಕಣ್ಣೀರು ಹಾಕಿದ್ದಾನೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಭಾಗ ಅಂತಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರಾಗಲಿ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಂಸದರಾಗಲಿ ಎಲ್ಲರೂ ರೈತರ ಬಗ್ಗೆ ಗಮನ ಕೊಡ್ರಿ, ರೈತರ ಜೀವ ಉಳಿಸ್ರಿ. ಮುಂದೆ ಒಂದಿನ ರೈತರ ಜೀವನ ಹಿಂಗೆ ಹಾಳಾಗ್ತಾ ಹೋದರೆ ಹೊಲದಲ್ಲಿ ಉಳೋರಿಲ್ಲ, ಬಿತ್ತೋರಿಲ್ಲ, ಆಮೇಲೆ ತಿನ್ನಾಕ ಮಣ್ಣು ತಿನ್ಬೇಕಾಗ್ತೈತಿ ಎಲ್ಲರೂ. ಅದನ್ನು ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತು ನಿಜವಾಗ್ಲೂ ಪಾಪ ರೈತರ ಪರಿಸ್ಥಿತಿ
ಸರ್ಕಾರಿ ನೌಕರಿ ಸರ್ಕಾರಿ ಎಷ್ಟೋ ಜನ ಹಲವಾರು ಜನ ಸರ್ಕಾರಿ ನೌಕರಿ ಮಾಡ್ತಾಯಿದ್ದಾರೆ. ಅವರೆಲ್ಲ ತಿನ್ನೋದು ಏನು ಹೇಳ್ರಿ? ಅನ್ನನೇ ತಾನೆ, ರೊಟ್ಟಿನೇ ತಾನೆ, ಮುದ್ದಿನೇ ತಾನೆ, ಮತ್ತು ಬೇರೆ ಏನಾರು ತಿಂತಾರ? ಅದನ್ನು ಬೆಳೆಯೋರು ಯಾರು? ರೈತರು ತಾನೆ. ಮತ್ತು ಎಲ್ಲಿದೆ ರೈತರಿಗೆ ಬೆಲೆ? ಎಲ್ಲಿದೆ ರೈತರ ಜೀವನ? ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಬಂದಿದೆ. ಅವ್ರ ಜೀವನ ನಡೆಸ್ಕೊಂಡು ಹೋಗೋಕ್ಕೇ ಅವರು ಇವತ್ತು ಹರಸಾಹಸ ಪಡ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದರೆ ಅವರು ಏನು ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರಲ್ಲ, ಬೆಳೆ ಸಾಲ, ಬೆಳೆ ವಿಮೆ ಅಂತಂದು ಏನೇನೋ ಬೆಳೆ ಸಾಲ ಅಂತಂದು ತಗೊತಾರೆ. ಬೆಳೆ ಸಾಲ ಅದನ್ನು ಸಹಿತನೂ ಅವ್ರು ಏನು ಮಾಡ್ತಾರೆ, ಅಲ್ಲಿ ಬಡ್ಡಿ ಗಿಡ್ಡಿ ಅದು ಇದು ಎಲ್ಲ ಅವ್ರ ಜೀವನನೇ ಹಾಳು ಮಾಡ್ತಾಯಿದ್ದಾರೆ. ಬೆಳೆ ವಿಮೆ ತುಂಬಿದರೆ ಕೆಲವೊಂದು ಸಲ ಬರ್ತೈತಿ, ಕೆಲವೊಂದು ಸಲ ಬರಲ್ಲ. ಹೀಗಾಗಿ ಪ್ರತಿ ವಿಚಾರದಲ್ಲೂ ರೈತರನ್ನು ಶೋಷಣೆ ಮಾಡ್ತಿರೋದು ಇದು ನಿಜಕ್ಕೂ ಬೇಸರದ ಸಂಗತಿ. ದಯವಿಟ್ಟು ರೈತರ ಬದುಕು ಹಸನಾಗಬೇಕಂತಂದರೆ ಇನ್ನು ಮುಂದೆ ಯಾವುದೇ ಎಲೆಕ್ಷನ್ ಇರಲಿ, ಏನೇ ಇರಲಿ, ರೈತರಿಗೆ ಒಳ್ಳೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರಿ. ರೈತರ ಪರವಾಗಿರ್ರಿ. ರೈತರು ನೆಮ್ಮದಿಯಿಂದ ಇದ್ದರೆ ನಾವೆಲ್ಲರೂ ನೆಮ್ಮದಿಯಿಂದ ಇದ್ದಂಗೆ. ರೈತರನ್ನ ಬೀದಿಗೆ ತಂದರೆ ಅವ್ರಿಗಿಂತ ನಾಳೆ ನಮ್ಮ ಹೆಂಡರು ಮಕ್ಕಳು ಎಲ್ಲರನ್ನು ನಾವು ಬೀದಿಗಿಡಬೇಕಾಗತ್ತೆ. ಯಾಕಂದರೆ ರೈತ ಬೆಳೆದಂಥ ಬೆಳೆಯನ್ನೇ ನಾವು ಇವತ್ತು ತಿಂತಾ ಇರೋದು, ಅವರಿಂದನೇ ನಾವು ಇವತ್ತು ಬದುಕ್ತಾ ಇರೋದು. ಅವರು ದುಡಿದು ಅವರು ಕಷ್ಟಪಟ್ಟು ರಾತ್ರಿ ಅವ್ರ ಬಗ್ಗೆ ಹೇಳ್ಕೊಂತ ಹೋದರೆ ಸಾಲದು. ದಯವಿಟ್ಟು ಹೇಳಿದರೆ ಎಲ್ಲರಿಗೂ ಅತಿ ಆಗುತ್ತೆ ಅಂತ ಅನಿಸುತ್ತೆ. ಧನ್ಯವಾದಗಳು.